ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ತಿಂಗಳ ಸಂಪೂರ್ಣವಾದಂತಹ ಒಂದು ಮಾಸದ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೇಷರಾಶಿ, ಜುಲೈ 2025 ತಿಂಗಳ ಭವಿಷ್ಯ. ಈ ತಿಂಗಳು ಮಂಗಳ ಗ್ರಹವು ಪ್ರಭಾವಶಾಲಿಯಾಗಿ ನಿಂತಿರುವುದರಿಂದ ಉತ್ಸಾಹ ಮತ್ತು ಶಕ್ತಿ ಹೆಚ್ಚಾಗಲಿದೆ. ನಿರ್ಧಾರಗಳಲ್ಲಿ ಧೈರ್ಯ ಹಾಗೂ ಸ್ಪಷ್ಟತೆ ಇರಬಹುದು, ಆದರೆ ಕೆಲವು ವೇಳೆ ಆಕ್ರೋಶ ಹೆಚ್ಚಾಗಬಹುದು. ಶಾಂತತೆಯಿಂದ ವರ್ತಿಸಿಕೊಳ್ಳುವುದು ಮುಖ್ಯ. ಉದ್ಯೋಗ ವೃತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕಾಗಬಹುದು. ಮೇಲಧಿಕಾರಿಗಳಿಂದ ಒಳ್ಳೆಯ ಗೌರವ ಸಿಗುವಂತಹ ಒಂದು ತಿಂಗಳಾಗಲಿದೆ. ಸಹೋದ್ಯೋಗಿಗಳ ಸಹಕಾರ ನಿಮ್ಮ ಯೋಜನೆಗಳಿಗೆ ಒಳ್ಳೆಯ ಮಾರ್ಗದರ್ಶನವಾಗಲಿದೆ. IT, ಪ್ಯಾರಾಮೆಡಿಕಲ್, ವೈದ್ಯ ಸೇವೆಗಳಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಸಮಯವಾಗಿರಲಿದೆ. ಸಲಹೆ ಅದೇ ಪ್ರಾಮಾಣಿಕತೆಯಿಂದ ಕೆಲಸ ಮುಂದುವರಿಸಿ. ಹೆಸರಿಗೆ ಹಾಗೂ ಪ್ರೋತ್ಸಾಹಕ್ಕೆ ಆಸೆ ಬಾರದು ಮತ್ತು ಯಶಸ್ಸು ನಿಮ್ಮದಾಗಬಹುದು. ಇನ್ನು ವ್ಯಾಪಾರ ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಹಳೆಯ ಬಾಕಿಗಳು ವಾಪಸ್ ಬರುವಂಥ ಸಾಧ್ಯತೆ ಇದೆ. ಹೊಸ ಉಡುಮೆ ಅಥವಾ ಹೂಡಿಕೆಗೆ ಸೂಕ್ತ ಸಮಯ ಅಲ್ಲ. ಜಾಗರೂಕತೆ ಇರಲಿ. ಲಾಭವಂತ ಅವಕಾಶಗಳು ಮಧ್ಯ ಒಂದು ತಿಂಗಳಲ್ಲಿ ಸಿಗಬಹುದು. ಸಲಹೆ ನೋಡುವುದಾದರೆ ಧನುರ್ವಿದ್ಯೆಯಂತೆ ಯೋಜನೆ ರೂಪಿಸಿ ಧೈರ್ಯದಿಂದ ಹೂಡಿಕೆಯನ್ನು ಮಾಡಿ. ಇನ್ನು ವೈವಾಹಿಕ ಮತ್ತು ಪ್ರೇಮದ ಒಂದು ಸಂಬಂಧದ ವಿಚಾರವನ್ನು ನೋಡುವುದಾದರೆ ಈ ತಿಂಗಳು ದಂಪತಿಗಳಿಗೆ ಪರಸ್ಪರ ಒಂದು ಬಾಂಧವ್ಯ ಸುಧಾರಣೆಯಾಗತಕ್ಕಂಥ ತಿಂಗಳು. ಸಂಗಾತಿಯೊಂದಿಗೆ ಅಲ್ಪ ಗೌರವದ ಮಾತುಗಳನ್ನೇನು ತಪ್ಪಿಸಬೇಕು. ಪ್ರೇಮ ಸಂಬಂಧಗಳಿಗೆ ಯೋಚಿಸಿ ನಡೆದುಕೊಳ್ಳಿ. ಸಂವಹನವೇ ಸಂಬಂಧ ಶಕ್ತಿಯಾಗಲಿದೆ. ಸ್ಪಷ್ಟವಾಗಿ ಮಾತನಾಡಿಕೊಳ್ಳಿ. ಇನ್ನು ಕುಟುಂಬ ಮತ್ತು ಮಕ್ಕಳ ವಿಚಾರವನ್ನು ನೋಡುವುದಾದರೆ ಈ ತಿಂಗಳಲ್ಲಿ ಕುಟುಂಬದಲ್ಲಿ ಹೊಸ ಸದಸ್ಯರ ಒಂದು ಆಗಮನದ ಸಾಧ್ಯತೆ ಇದೆ. ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಚಿಂತೆ ಬರುವಂತಹ ಒಂದು ಸಾಧ್ಯತೆ ಬರಬಹುದು. ಹಿರಿಯರ ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡಿ. ಇನ್ನು ಈ ತಿಂಗಳ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಶಕ್ತಿ ಇದ್ದರೂ ಹಾಗೂ ತಲೆನೋವು ಅಥವಾ ಸಣ್ಣ ಪುಟ್ಟ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಸ್ವಲ್ಪ ಆರೋಗ್ಯದ ಕಡೆಗೆ ಎಚ್ಚರಿಕೆ ಬೇಕು. ರಕ್ತದ ಒತ್ತಡ ಹಾಗೂ ಜಠರದ ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇದೆ. ಯೋಗ ಪ್ರಾಣಾಯಾಮ ದಿನನಿತ್ಯ ಮಾಡಿ. ತಾಜಾ ಆಹಾರವನ್ನು ಸೇವಿಸಿ ಮತ್ತು ಯೋಗವನ್ನು ಮಾಡಿಕೊಳ್ಳಿ. ಪರಿಹಾರವನ್ನು ನೋಡುವುದಾದರೆ ಈ ತಿಂಗಳು ನೀವು ಮಂಗಳವಾರ ಹನುಮಾನ್ ಚಾಲೀಸ್ ಪಠಣವನ್ನು ಮಾಡಿಕೊಳ್ಳಿ. ಕೇತುಗ್ರಹದ ಶಾಂತಿ ಮತ್ತು ಯಾವುದಾದರೂ ದೇವತಾ ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಅಡಿಕೆ, ಬೆಲ್ಲ ಮತ್ತು ನಿಂಬೆ ಹಣ್ಣನ್ನು ದಾನ ಮಾಡಿ. ಸೋಮವಾರ ಅಥವಾ ಸೋಮವಾರದ ದಿನ ಒಂದು ಹಳೆಯ ಸೀಸೆಯಂತಹ ಧಾತುವನ್ನು ದಾನ ಮಾಡುವುದರಿಂದ ಈ ತಿಂಗಳು ನಿಮಗೆ ಶುಭಕರವಾಗಲಿದೆ. ಇನ್ನು ಈ ತಿಂಗಳ ನಿಮ್ಮ ಮುಖ್ಯ ದಿನಾಂಕಗಳು ಜುಲೈ ತಿಂಗಳಲ್ಲಿ 3, 9, 15, 21 ಮತ್ತು 27 ಶುಭ ದಿನಗಳವಾಗಲಿದೆ. ಎಚ್ಚರಿಕೆಯ ದಿನಗಳು ಜುಲೈ 6 ಮತ್ತು 13 ಮತ್ತು 19 ಮತ್ತು 25 ಈ ದಿನಗಳಲ್ಲಿ ಎಚ್ಚರಿಕೆ ಬೇಕು. ಇನ್ನು ನೀವು ಈ ತಿಂಗಳಲ್ಲಿ ಆದಷ್ಟು ನಿಮ್ಮ ಇಷ್ಟದೇವರ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ನೀವು ನಮ್ಮನ್ನು ಸಂಪರ್ಕಿಸಬಹುದು ಹಾಗೂ ನಿಮ್ಮ ಜಾತಕ ವಿಚಾರ ಪ್ರಶ್ನಾಚಿಂತನೆಯನ್ನು ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ.